the Lord. ದೇವರಿಗೆ ಸ್ತೋತ್ರ. I bring greetings to you all, precious TV viewer all over the world from Adonai International Ministries, Bangalore. ಈ ರೀತಿಯಾಗಿ ಅಡೋನಾ ಇಂಟರ್ನ್ಯಾಷನಲ್ ಮೂಲಕ ಪರವಾಗಿಯೂ ಮತ್ತು ಪ್ರೆಷಸ್ ಟೈಮ್ ನೋಡುವಂತ ಇಡೀ ಲೋಕದಲ್ಲಿರುವಂತ ಎಲ್ಲರಿಗೂ ನಮ್ಮ ಶುಭಾಶಯನ್ನು ಹಂಚಿಕೊಳ್ತೇವೆ. I thank you all for the wonderful testimony you've been sending us. ನಿಮ್ಮ ಸಾಕ್ಷಿಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳ್ತೇವೆ. We are praying for all the prayer requests you have given us. ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆ ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. I am so happy to hear about good things God has been doing to your life through this program. ಈ ಕಾರ್ಯಕ್ರಮದ ಮುಖಾಂತರ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂತ ಎಲ್ಲ ಕಾರ್ಯಕ್ಕಾಗಿ ದೇವರಿಗೆ ಸ್ತೋತ್ರ. Him alone all glory. ದೇವರಿಗೆ ಎಲ್ಲ ಮಹಿಮೆಯನ್ನು ಕೊಡುತ್ತೇನೆ. Because he alone deserves all glory. ದೇವರೇ ಎಲ್ಲ ಮಹಿಮೆಗೆ ಪಾತ್ರನಾಗಿದ್ದಾನೆ. My dear beloved, ನನಗೆ ಪ್ರಿಯವಾದವರೇ, the very intention of to telecast this program is to see people walk close to the heart of Jesus. ನಮ್ಮ ಉದ್ದೇಶವೇನೆಂದರೆ ಈ ಕಾರ್ಯಕ್ರಮ ನಡೆಸುವುದಕ್ಕೆ ಯೇಸು ಸ್ವಾಮಿ ಹತ್ತಿರಕ್ಕೆ ಅವರು ಸೇರಿ ನಡೆಯಬೇಕೆಂಬುದಕ್ಕಾಗಿ ಈ ಕಾರ್ಯಕ್ರಮ. Our desire to see that your tears been wiped out through this program. ನಮ್ಮ ಉದ್ದೇಶವೇನೆಂದರೆ ಈ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಕಣ್ಣೀರು ಒರೆಸಲ್ಪಡಬೇಕು. Our desire to see the work and the power of Lord Jesus manifested in your life so that you will be edified and you will be promoted to the higher levels. ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ನೀವು ಜಯವಾದ ಹಾದಿಯಲ್ಲಿ ನಡೆಯಬೇಕು, ತೇರ್ಗಡೆ ಹೊಂದಬೇಕು, ನೀವು ದೇವರ ದಾರಿಯಲ್ಲಿ ನಡೆಯಬೇಕೆಂಬುದಾಗಿ ನಮ್ಮ ಉದ್ದೇಶವಾಗಿದೆ. Our God is a God who gives victory. ನಮ್ಮ ದೇವರು ಜಯದ ಮೇಲೆ ಜಯ ಕೊಡುವಂತ ದೇವರಾಗಿದ್ದಾನೆ. We read this wonderful passage in Proverbs which says the horses are prepared for the battle but the victory comes from God. ನಾವು ಈ ರೀತಿಯಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ, ಕುದುರೆಗಳು ಯುದ್ಧಕ್ಕಾಗಿ ಸಿದ್ಧವಾಗುತ್ತದೆ, ಆದರೆ ಜಯ ದೇವರಿಂದಲೇ ಬರುತ್ತದೆ ಎಂಬುದಾಗಿ. I am so happy to bring God's word through this channel to your house this wonderful time. ಈ ಸಮಯದಲ್ಲಿ ನಿಮ್ಮ ಮನೆಗಳಲ್ಲಿ ಬಂದು ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದರಲ್ಲಿ ನಾನು ತುಂಬಾ ಸಂತೋಷ ಪಡ್ತೇನೆ. I count this opportunity as a privilege from God to me. ಈ ಸದಾವಕಾಶವನ್ನು ನಾನು ಒಂದು ಸೌಭಾಗ್ಯವಾಗಿ ಅನಿಸಿಕೊಳ್ಳುತ್ತೇನೆ. As you tune to this program, my friend, ಈ ಕಾರ್ಯಕ್ರಮ ನೋಡುತ್ತಿರುವಾಗಲೇ ನನ್ನ ಸ್ನೇಹಿತನೇ, I pray that the Holy Spirit will minister to you right now. ಪವಿತ್ರಾತ್ಮನು ನಿಮಗೆ ಈಗಲೇ ಸಹಾಯ ಮಾಡಲಿ. Let healing take place right now. ಈಗಲೇ ಸೌಖ್ಯತೆಗಳನ್ನು ಉಂಟಾಗಲಿ. Right now, let the power of God be manifested in your living rooms. ಈಗಲೇ ನೀವಿರುವಂತಹ ಕೋಣೆಗಳಲ್ಲಿ ದೇವರ ಶಕ್ತಿ ಪ್ರದರ್ಶನವಾಗಲಿ. Let the mighty presence of the Lord embrace you. ದೇವರ ಪ್ರಸನ್ನತೆ ನಿಮ್ಮನ್ನು ತಬ್ಬಿಕೊಳ್ಳಲಿ. Thank you, Holy Spirit. ಹೌದು ಪವಿತ್ರಾತ್ಮನೇ, ನಿಮಗೆ ವಂದನೆ. Thank you, Holy Spirit, for ministering to your people. ವಂದನೆ ಪವಿತ್ರಾತ್ಮನೇ, ನಿನ್ನ ಸೇವೆ ಮಾಡುವುದಕ್ಕಾಗಿ. My dear friend, ನನ್ನ ಸ್ನೇಹಿತನೇ, God loves us so much ದೇವರು ನಮ್ಮನ್ನು ತುಂಬಾ ಪ್ರೀತಿಸುತ್ತಾನೆ that he didn't spare even to give his only begotten son for our blessings. ತನು ಹಿಂದಗಿಯಲಿಲ್ಲ, ತನ್ನ ಒಂದೇ ಕುಮಾರನನ್ನು ಕೊಡುವುದಕ್ಕಾಗಿ, ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ. Today the title of our message is God who gives victory. ಇವತ್ತು ದೇವರ ವಾಕ್ಯದ ಶಿರೋನಾಮವೇನೆಂದರೆ ದೇವರು ನಮಗೆ ಜಯವನ್ನು ಕೊಡ್ತಾನೆ. The title of this message is Way to Success. ಈ ಕಾರ್ಯಕ್ರಮದ ಶಿರೋನಾಮವೇನೆಂದರೆ ಜಯಕ್ಕೆ ದಾರಿ, Way to Victory. ನಮಗೆ ಜಯ ದೊರಕುವುದಕ್ಕೆ ದಾರಿ. This precious time with Jesus was going to teach us how to receive victory through the help of the Holy Spirit. ಅಮೂಲ್ಯವಾದಂತ ಸಮಯದ ಕಾರ್ಯಕ್ರಮದ ಮುಖಾಂತರ ಹೇಗೆ ನಾವು ಜಯವನ್ನು ಪಡೆದುಕೊಳ್ಳುವುದಕ್ಕೆ ದಾರಿ ಎಂಬುದಾಗಿ ನೋಡೋಣ. We serve the Lord God who is victorious. ದೇವರು ಜಯ ಕೊಡುವಂತ ದೇವರನ್ನು ನಾವು ಸೇವಿಸ್ತಾ ಇದ್ದೇವೆ. We worship God who is victorious. ನಾವು ದೇವರನ್ನು ಆರಿಸುವಂತ ದೇವರು ಜಯ ಕೊಡುವಂತ ದೇವರಾಗಿದ್ದಾರೆ. He has defeated the enemy. ಆತನು ಸೈತಾನನ್ನು ಸೋಲಿಸಿದ್ದಾನೆ. He has defeated sickness. ಆತನು ಎಲ್ಲ ರೋಗವನ್ನು ಸೋಲಿಸಿದ್ದಾನೆ. He has defeated sickness. ಆತನು ಎಲ್ಲ ರೋಗವನ್ನು ಮೆಟ್ಟಿದ್ದಾನೆ. He has defeated the curse. ಆತನು ಎಲ್ಲ ಶಾಪವನ್ನು ಮುರಿದಾಕಿದ್ದಾನೆ. He has defeated the clutches of sin. ಆತನು ಎಲ್ಲ ಪಾಪದ ಕೊಂಡಿಯನ್ನು ಮುರಿದಿದ್ದಾನೆ. And he is victorious. ಆತನು ಜಯವಂತನಾಗಿದ್ದಾನೆ. He is victorious. ಆತನು ಜಯಭರಿತನಾಗಿದ್ದಾನೆ. And he wants you and me to be victorious in each and everything we do. ನಾವುಗಳು ಎಲ್ಲದರಲ್ಲೂ ಜಯ ಹೊಂದಬೇಕಾದಾಗ ಆತನು ಇಷ್ಟಪಡುತ್ತಾನೆ. I feel so sad when I visit many people who face failures after failures. ನಾನು ಅನೇಕರ ನೋಡುವಾಗ ನಾನು ಸೋತು ಹೋಗುತ್ತೇನೆ. ಅನೇಕರು ಈ ರೀತಿಯಾಗಿ ಅವರ ಎಲ್ಲಾ ಕ್ಷೇತ್ರಗಳಲ್ಲಿ ಬಲಿಲಿ ಹೋಗಿದ್ದಾರೆ. Parents are so sick to see their children failing in education.
ಹೆತ್ತವರು ಬಂದು ತನ್ನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೇರ್ಗಡೆ ಹೊಂದದೇ ಇರುವ ನೋಡಿ ಬಳಿಲಿ ಹೋಗ್ತಾರೆ. Students are sick, writing exams after exams, but no positive results. ಈ ರೀತಿಯಾಗಿ ವಿದ್ಯಾರ್ಥಿಗಳ ಎಕ್ಸಾಮ್ಸ್ ಬರುವಾಗ, ಪರೀಕ್ಷೆ ಬರುವಾಗ ಅವರು ತೇರ್ಗಡೆ ಹೊಂದದೇ ಹೋಗುತ್ತಾರೆ. Businessmen are so sad to see that their business is not progressing, but it is depromoting their lives. ಅವರು ಉದ್ಯೋಗದಲ್ಲೂ ಯಾವುದೋ ಒಂದು ತೇರ್ಗಡೆ ಆಗದವರು ಎಲ್ಲದರಲ್ಲೂ ಸ್ಥಗಿತರಾದ ಪರಿಸ್ಥಿತಿಯಲ್ಲಿ ಇದ್ದಾರೆ. Nobody likes to be defeated. ಯಾರು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. Nobody likes to remain in defeat. ಯಾರು ಇಷ್ಟಪಡುವುದಿಲ್ಲ ಆ ಸೋಲಲ್ಲೇ ಇರುವುದಕ್ಕಾಗಿ. My friend, ನನ್ನ ಸ್ನೇಹಿತನೇ, might be you are watching this program with lot of difficult times in your life. ಒಂದು ವೇಳೆ ನೀವು ಸಹ ಇಂಥ ಒಂದು ಕಠಿಣವಾದಂತ ಪರಿಸ್ಥಿತಿಯಲ್ಲಿ ನೋಡುತ್ತಿರಬಹುದು. You might be facing such kind of situation, never knowing where you will land up. ಈ ರೀತಿಯಾದಂತ ಕಠಿಣವಾದ ಪರಿಸ್ಥಿತಿ ನಾನು ಎಲ್ಲಿ ಹೋಗಿ ತೀರುತ್ತದೋ ಎಂಬುದಾಗಿ ಯೋಚನೆ ಮಾಡುತ್ತಿರಬಹುದು. Might be the fear has crippled you. ಒಂದು ವೇಳೆ ಆ ಭಯ ನಿಮ್ಮನ್ನು ಹಿಡಿದಿರಬಹುದು. Might be you have lost your joy and you are in such a stage that you do not know what to do and you are panicking. ನಿಮ್ಮ ಎಲ್ಲ ಸಂತೋಷವಾಗಿ ಭಯ ಹಿಡಿದವರಾಗಿ ಏನು ಮಾಡುವುದೆಂದು ತೋಚದೇ ಇರಬಹುದು. Today is your day for victory. ಇವತ್ತು ನಿಮಗೆ ಒಂದು ಜಯದ ಹಾದಿ ಬರುತ್ತದೆ. The Lord God who is victorious wants you to have that victory. ಜಯ ಕೊಡುವಂತ ದೇವರು ನೀವು ಜಯಭರಿತರಾಗಿ ಇರಬೇಕೆಂದಾಗಿ ಇಷ್ಟಪಡುತ್ತಾನೆ. Bible says in 1 John 5:4. ಈ ರೀತಿಯಾಗಿ 1 ಯೋಹಾನ 5:4 ಹೇಳುತ್ತದೆ, God is a God who gives victory. ದೇವರು ನಮಗೆ ಜಯ ಕೊಡುವಂತ ದೇವರಾಗಿದ್ದಾನೆ. For whosoever born of God overcome the world, and this is the victory that overcome the world, even our faith. ದೇವರಿಂದ ಹುಟ್ಟಿದವಂತೂ ಲೋಕವನ್ನು ಜಯಿಸುತ್ತದೆ, ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಯೇ. ಯೇಸು ದೇವರು ಮಗನೆಂದು ನಂಬಿದರೆ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ಯಾರಿದ್ದಾರೆ? The way to victory is to have faith on God. ನಮಗೆ ಜಯ ದೊರಕಬೇಕಾದ್ರೆ ಆತನ ಮೇಲೆ ನಂಬಿಕೆ ಇಡಬೇಕು. Trust the Lord, my friend. ಆತನ ಮೇಲೆ ನಂಬಿಕೆ ಇಡಬೇಕು ನನ್ನ ಸ್ನೇಹಿತರೆ. Faith will bring things, make things happen in your life. ಅಂದ್ರೆ ನಂಬಿಕೆ ಬಂದು ಕಾರ್ಯವನ್ನು ಸಾಧಕ ಮಾಡುತ್ತದೆ. Might be you're so disappointed that you say that I am going to church every week, I am praying every day, but still I am not seeing things happening in my life. ನೀವು ಪ್ರತಿ ವಾರ ಸಭೆಗೆ ಹೋಗುತ್ತಿರಬಹುದು, ಪ್ರತಿನಿತ್ಯ ದೇವರ ಕಾರ್ಯದಲ್ಲಿರಬಹುದು, ಆದರೆ ನೀವು ನೆನೆಸುವಂತದ್ದು ಆಗದೆ ಇರುವುದು ಏನು ಎಂಬುದಾಗಿ ಪ್ರಶ್ನೆಯುಕ್ತವಾಗಿರಬಹುದು. Once I visited a businessman. ಒಂದು ಉದ್ಯೋಗಸ್ಥನನ್ನು ನಾನು ಭೇಟಿಯಾದೆ. He has newly started his business. ಅವರು ಈಗಲೇ ಹೊಸದಾಗಿ ತನ್ನ ಉದ್ಯೋಗವನ್ನು ಪ್ರಾರಂಭಿಸಿದ್ದಾರೆ. But there are so many difficult times in his beginning stage where he thought I should close it down. ಅವರು ಪ್ರಾರಂಭದಲ್ಲೇ ಬಂದ್ಬಿಟ್ಟು ಅನೇಕ ಇಕ್ಕಟ್ಟಾದ ಪರಿಸ್ಥಿತಿ ಬಂದು ನಾನು ಮುಚ್ಚಬೇಕೆಂಬುದಾಗಿ ಹೇಳಿದರು. The church where he attends, he feels that they are not helping him in prayer or anything else. ಅವರು ಬಂದು ಈ ರೀತಿಯಾಗಿ ಯೋಚನೆ ಮಾಡಿದ್ರು, ಸಭೆಯನ್ನು ಸಹಾಯ ಮಾಡ್ತಲ್ಲ, ಪ್ರಾರ್ಥನೆ ಮಾಡ್ತಲ್ಲ ಎಂಬುದಾಗಿ ಹೇಳಿಬಿಟ್ಟರು. And there is nowhere he could get that encouragement to progress in his business. ಅವರಿಗೆ ಬಂದು ಎಲ್ಲಿ ನನಗೆ ಉತ್ತೇಜನ ದೊರೆಯುತ್ತದೆ ಎಂಬುದಾಗಿ ಅವರು ತೋಚುತ್ತಾ ನಿಲ್ಲುತ್ತಿದ್ದರು. So he felt that he is all alone in that battle. ಅವರು ಬಂದು ತಿಳಿದುಕೊಂಡರು ಆ ಯುದ್ಧದಲ್ಲಿ ಅವರೊಬ್ಬರೇ ಇದ್ದಾರೆ ಎಂಬುದಾಗಿ. And all of a sudden the Lord took me to minister to him. ಆ ಸಮಯದಲ್ಲಿ ದೇವರು ನನ್ನನ್ನು ಆತನಿಗೆ ಸಹಾಯ ಮಾಡುವುದಕ್ಕಾಗಿ ಕರೆದೊಯ್ದರು. As I was ministering to him, the prophetical word of the Lord flowed into his spirit. ಆತನ ಬಳಿಯಲ್ಲಿ ಮಾತನಾಡುತ್ತಿದ್ದ ಪ್ರವಾದನೆ ವಾಕ್ಯ ಈ ರೀತಿಯಾಗಿ ಹರಿದು ಬಂದಿತ್ತು. And the instruction flowed in that prophetical word. ದೇವರ ಆ ಪ್ರವಾದನೆಯಲ್ಲಿ ನಿಬಂಧನೆಗಳು ಅಡಕವಾಯಿತು. Rivers of life flowed into his spirit. ಜೀವ ನದಿ ಆತನ ಆತ್ಮದೊಂದಿಗೆ ಹರಿದು ಬಂದಿತ್ತು. And then ಆಗ we saw things started happening. ಆಗ ಆತನು ಕಂಡುಕೊಂಡನು ಕಾರ್ಯಗಳು ನಡೆಯುತ್ತಿದೆ ಎಂಬುದಾಗಿ. He received that new strength from the Lord in his spirit. ಆತನು ದೇವರಿಂದ ನೂತನ ಬಲವನ್ನು ಪಡೆದುಕೊಂಡನು. All the thought of discouragement disappeared. ಎಲ್ಲ ನಿಶಕ್ತಿ ಅಪಜಯಗಳು ಆತನನ್ನು ಬಿಟ್ಟು ಹೋಯಿತು. Blankness in his mind disappeared. ಆತನ ಮೆದುಳಲ್ಲಿದ್ದಂತ ಬಂಡುತನ ಎಲ್ಲ ನೀಗಿ ಹೋಯಿತು. The Lord gave him vision to progress. ದೇವರು ಆತನಿಗೆ ಒಂದು ದರ್ಶನ ಕೊಟ್ಟರು, ಸಮೃದ್ಧಿ ಆಗ್ತೀಯ ಎಂಬುದಾಗಿ. Today he is been lifted up in his business. ಆತನು ಆತನ ಉದ್ಯೋಗದಲ್ಲಿ ಈ ದಿನದಲ್ಲಿ ಉದ್ಧಾರವಾಗಿದ್ದಾರೆ. Same thing is going to happen to you, my friend. ಅದೇ ರೀತಿಯಾಗಿ ನಿಮಗೂ ಸಹ ಆಗುತ್ತದೆ ನನ್ನ ಸ್ನೇಹಿತನೇ. As you tune to this program, ನೀವು ಈ ಕಾರ್ಯಕ್ರಮ ನೋಡುತ್ತಿರುವಾಗಲೇ, as you are listening to this program, ನೀವು ಕಾರ್ಯಕ್ರಮವನ್ನು ನೋಡಿ ಕೇಳುತ್ತಿರುವಾಗಲೇ rivers of revelation will flow into your spirit. ಈಗಲೇ ಜೀವ ನದಿಯಾದಂತ ಪ್ರಕಟಣೆ ನಿಮ್ಮಲ್ಲಿ ಹರಿಯುತ್ತದೆ. Might be you are in such stage you are completely blank, you do not know what is the next step you have to ನೀವು take. ಇಂಥ ಒಂದು ಸ್ಥಿತಿಯಲ್ಲಿ ಮುಂದೆ ಏನು ಮಾಡುವುದು ಎಂಬುದಾಗಿ ನೀವು ಸ್ಥಗಿತವಾಗಿರುವಂತ ಪರಿಸ್ಥಿತಿಯಲ್ಲಿ This is the word from the Lord to you.
ಇದೇ ದೇವರಿಂದ ಬಂದಂತ ವಾಕ್ಯ Arise, ನಿಮಗೆ. my son. ನನ್ನ ಮಗನೇ ಎದ್ದೇಳು, Arise, my daughter. ನನ್ನ ಮಗಳೇ ಎದ್ದೇಳು, I want to take you to new things. ನಾನು ನಿನಗೆ ನೂತನ ಕಾರ್ಯ ಮಾಡುತ್ತೇನೆ. The Lord will help you to spread your wings. ದೇವರು ನಿನ್ನನ್ನು ಹಗಲಿಸಿ ರೆಕ್ಕೆ ಬಡಿದು ಹೋಗುವಂತೆ ಮಾಡ್ತಾನೆ. You will spread your wings. ನಿಮ್ಮ ರೆಕ್ಕೆಗಳನ್ನು ಚಾಚುತ್ತೀರಾ. You will soar higher. ನೀವು ಮೇಲಕ್ಕೆ ಹಾರುತ್ತೀರಾ. You will soar higher than the last year. ನೀವು ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಹಾರುತ್ತೀರಾ. You will become victorious more than the last year. ನೀವು ಹೋದ ವರ್ಷಕ್ಕಿಂತಲೂ ಈ ವರ್ಷದಲ್ಲಿ ಅಧಿಕ ಜಯ ಪಡೆಯುತ್ತೀರಾ. Well, you might be asking, how is that going to happen? ಹೇಗೆ ನಡೆಯಬಹುದು ಎಂಬುದಾಗಿ ನೀವು ಪ್ರಶ್ನಾರ್ಥಕವಾಗಿ ಕೇಳಬಹುದು. So long time I was the thought of failure. ನಾನು ಅನೇಕ ವೇಳೆಯಲ್ಲಿ ನಾನು ಸೋಲಿನಲ್ಲೇ ಬಿದ್ದಿದ್ದೇನೆ. How I am going to taste that success? ನಾನು ಹೇಗೆ ಆ ಜಯವನ್ನು ಪಡೆದುಕೊಳ್ಳುವಂತದ್ದು. Bible says faith. ಸತ್ಯವೇದ ಹೇಳುತ್ತದೆ When you are ನಂಬಿಕೆ. conceived by faith, ನೀವು ಆ ನಂಬಿಕೆಯನ್ನು ಗರ್ಭಧರಿಸುವಾಗ whatsoever you ask in faith, ನೀವು ನಂಬಿಕೆಯಲ್ಲಿ ಏನನ್ನು ಕೇಳುತ್ತೀರಾ, you will receive it in Jesus' name. ನೀವು ಯೇಸು ಕ್ರಿಸ್ತನ ನಾಮದಲ್ಲಿ ಪಡೆದುಕೊಳ್ಳುತ್ತೀರಾ. Hebrews 11, the whole chapter talks about faith. ಹೆಬ್ರಿಯರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ ಸಂಪೂರ್ಣವಾಗಿ ನಂಬಿಕೆ ಬಗ್ಗೆ ಮಾತಾಡುತ್ತದೆ. Verses from 1 to 40. 1ನೇ ವಾಕ್ಯದಿಂದ 40ನೇ ವಾಕ್ಯದವರೆಗೂ. My dear friend, ನನ್ನ ಸ್ನೇಹಿತರೆ, faith offers to God. ದೇವರಿಗೆ ಆ ನಂಬಿಕೆ ಪ್ರಿಯವಾಗಿರುತ್ತದೆ. Faith prays. ಹಂಗಂದ್ರೆ ಆ ನಂಬಿಕೆ ದೇವರನ್ನು ಸ್ತುತಿಸುತ್ತದೆ. A man who is filled with the faith of God, he depends upon God for everything. ಆ ನಂಬಿಕೆಯಿಂದ ತುಂಬಿರುವವನು ಎಲ್ಲ ಕಾರ್ಯಕ್ಕಾಗಿ ದೇವರನ್ನೇ ಹತ್ತುಕೊಂಡಿರುತ್ತಾನೆ. A man who is filled by the faith of God, he offers to God with faith. ದೇವರ ನಂಬಿಕೆಯಲ್ಲಿ ತುಂಬಿರುವವನು ದೇವರಿಗೆ ಸದಾ ಆತನನ್ನೇ ಮೆಚ್ಚಿಸುತ್ತಾನೆ. A man who is filled with the faith of God speaks his miracle. ಆತನು ನಂಬಿಕೆಯಿಂದ ತುಂಬಿರುವ ಆತನು ದೇವರ ಅದ್ಭುತಗಳನ್ನೇ ಮಾತಾಡುತ್ತಾನೆ. A man who is filled with the faith of God works. ಆತನು ಬಂದು ಈ ರೀತಿಯಾಗಿ ನಂಬಿಕೆಯಿಂದ ತುಂಬಿರುವಾಗ ಎಲ್ಲ ಚಲನವಲನವಾಗಿ ಮಾತಾಡುತ್ತಾನೆ. Faith should be remembered in our thoughts alone. ಆತನು ಬಂದು ಆ ನಂಬಿಕೆಯನ್ನು ಬರೀ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ರೆ ಸಾಲದು. Faith applies our speaker. ಆ ಮಾತುವಿಕೆ ಬಂದು ಎಲ್ಲ ಚಲನವಲನದಲ್ಲಿ ಅದು ಆವರಿಸಿಕೊಳ್ಳುತ್ತದೆ. Faith should be applied in our deeds. ಅದು ನಮ್ಮ ಕ್ರಿಯೆದಲ್ಲೂ ಸಹ ಅದು ಅಪ್ಲೈ ಮಾಡಿಕೊಳ್ಳಬೇಕು. Then you will see the result it brings. ಆಗ ನಮಗೆ ಫಲಿತಾಂಶ ದೊರೆಯುತ್ತದೆ. My dear beloved, ನನಗೆ ಪ್ರಿಯವಾದವರೇ, when we have faith upon the Lord, ನಾವು ಕರ್ತನ ಮೇಲೆ ನಂಬಿಕೆಯನ್ನು ಇಟ್ಟಿರುವಾಗ we are positioning to lead victorious life. ನಾವು ಬಂದು ಎಲ್ಲ ಸ್ವಾಸ್ಥ್ಯವಾಗಿ ಎಲ್ಲ ಕಾರ್ಯವನ್ನು ಜಯಭರಿತರಾಗಿ ನಡೆಯುತ್ತೇವೆ. I read one old story. ನಾನು ಒಂದು ಹಳೆ ಕಥೆಯನ್ನು ಕೇಳಿದ್ದೆ. This is long ago in the 4th century after the resurrection of Lord Jesus. ಅದು 4ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಂತ ಆ ಕಾಲಗಳಲ್ಲಿ There was a king by name called Constantine. ಆ ಕಾನ್ಸ್ಟಂಟೈನ್ ಎಂಬುವಂತ ಒಂದು ಅರಸನಿದ್ದನು. He faced a 6-time defeat in the war. ಆತನು ತನ್ನ ಯುದ್ಧಗಳಲ್ಲಿ 6 ಸಲ ಸೋಲನ್ನು ಅನುಭವಿಸಿದನು. He was so disappointed. ಆತನು ತುಂಬಾ ಬಳಲಿ ಹೋದನು. While he was in this pain, while he was sleeping, he had a dream. ಆತನು ಈ ರೀತಿಯಾಗಿ ಆತನು ಮಲಗಿಕೊಂಡಿರುವಾಗ ಕನಸಿನಲ್ಲಿ ತುಂಬಾ ನೊಂದು ಹೋಗಿದ್ದನು. When he was sleeping, he had a dream. ಆತನು ಮಲಗಿರುವಾಗ ಒಂದು ಕನಸು ಬಿದ್ದಿತ್ತು. And in that dream, he saw some voice talking to him and telling him, put cross in your flag and you will be victorious. ನಿನ್ನ ಧ್ವಜದಲ್ಲಿ ಶಿಲುಬೆಯನ್ನು ಹಾಕು, ಆಗ ನಿನಗೆ ಜಯ ದೊರೆಯುತ್ತದೆ ಎಂಬುದಾಗಿ ಯಾರೋ ಒಬ್ಬರು ಶಬ್ದವಾಗಿ ಮಾತನಾಡಿದರು. Let the cross become your banner and you will be victorious. ನಿನ್ನ ಧ್ವಜ ಶಿಲುಬೆಯ ಧ್ವಜವಾಗಲಿ, ಆಗ ನಿನಗೆ ಜಯ ದೊರೆಯುತ್ತದೆ ಎಂಬುದಾಗಿ ಆ ಸ್ವರ ಹೇಳಿತ್ತು. He woke up from his sleep and he told this vision to people. ತನ್ನ ನಿದ್ರೆಯಿಂದ ಎಚ್ಚರವಾಗಿ ತನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡರು. When he was sharing this, ಅದನ್ನು ಅವರು ಹೇಳುತ್ತಿದ್ದಾಗ some officials in his court said, this sign is the sign of a Christian. ಆ ಕೆಲವೊಂದು ಅಧಿಕಾರಿಗಳು ಹೇಳಿದರು, ಈ ಗುರುತು ಬಂದು ಕ್ರೈಸ್ತರದು ಎಂಬುದಾಗಿ ಹೇಳಿದರು. But this king said, I have nothing to do with religious thing. I wanted to do what the vision has dictated me to do. ನಾನು ಧಾರ್ಮಿಕ ಕಾರ್ಯದಲ್ಲಿ ಏನು ಮಾಡಲಾಗುವುದಿಲ್ಲ, ಆದರೆ ಆ ಸ್ವರ ಏನು ಹೇಳಿತು ಅದನ್ನು ಮಾಡಲು ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ. And so everyone started carrying the banner of cross in their battle for the 7th time. ಆ ಯುದ್ಧಗಳಲ್ಲಿ ಇರುವಂತ ಎಲ್ಲರೂ ಆ ಧ್ವಜದಲ್ಲಿ ಶಿಲುಬೆಯನ್ನು ಹಾಕಿ ಅವರು 7ನೇ ಸರಿ ಆ ಧ್ವಜವನ್ನು ಎತ್ತಿದರು. They were victorious. ಅವರಿಗೆ ಜಯ ದೊರಕಿತು. And his sorrows turned into joy. ಅವರ ಎಲ್ಲ ದುಃಖ ಸಂತೋಷವಾಗಿ ಬದಲಾಯಿತು. That king gave his heart to Lord Jesus. ಆ ಅರಸನು ತನ್ನ ಹೃದಯವನ್ನು ಯೇಸು ಸ್ವಾಮಿಗೆ ಕೊಟ್ಟರು. My dear friend, ನನಗೆ ಪ್ರಿಯವಾದವರೇ, when you carry Jesus, things you do ನೀವು ಮಾಡುವಂತ ಕಾರ್ಯದಲ್ಲಿ ಯೇಸು ಸ್ವಾಮಿಯನ್ನು ನಂಬಿಕೊಂಡಿದ್ದೀರಾ? by faith,
ವಿಶ್ವಾಸದ you will ಮುಖಾಂತರ become victorious. ನೀವು ಜಯಗೊಳ್ಳುತ್ತೀರಾ. I am talking to someone. ನಾನು ಯಾರ ಒಟ್ಟಿಗೆ ಮಾತಾಡ್ತಾ I am ಇದ್ದೇನೆ. talking to someone who is going through defeat after defeat. ನಾನು ಯಾರ ಒಟ್ಟಿಗೆ ಮಾತಾಡ್ತಾ ಇದ್ದೇನೆ, ಅವರು ಸೋಲಿನ ಮೇಲೆ ಸೋಲನ್ನು ಅನುಭವಿಸ್ತಾ ಇದ್ದಾರೆ. You might have not passed your exam last year, but God says try this year, you will pass. ಒಂದು ವೇಳೆ ನೀವು ಹೋದ ವರ್ಷ ತೇರ್ಗಡೆ ಹೊಂದದೇ ಇರಬಹುದು, ಆದ್ರೆ ಈ ಕರ್ತನ ಹೇಳುತ್ತಾನೆ ಈ ವರ್ಷ ನೀವು ಪ್ರಯತ್ನಿಸಬಹುದಲ್ಲ. Might be you would have applied for a new job and wherever you go for interview you have failed, but God says apply. I am going to restore your profession. ಒಂದು ವೇಳೆ ನೀವು ಇಂಟರ್ವ್ಯೂಗೆ ಹೋಗಲು ನೀವು ಬಂದ್ಬಿಟ್ಟು ನಿರಾಶೆ ಆಗಬಹುದು, ಆದ್ರೆ ಈ ಸಲ ನೀವು ಪ್ರಯತ್ನ ಮಾಡಿ ದೇವರು ನಿಮಗೆ ಉದ್ಯೋಗವನ್ನು ಕೊಡುತ್ತಾರೆ. Might be you have seen a severe loss in the business, but the Lord says arise, don't sit in the defeated situation. I am going to bring back all that you have lost. ಒಂದು ವೇಳೆ ನೀವು ಉದ್ಯೋಗದಲ್ಲಿ ಅಪಜಯ ಹೊಂದಿರಬಹುದು, ಆದ್ರೆ ನೀವು ಅದೇ ಸ್ಥಳದಲ್ಲಿ ಕುಳಿತಿರಬೇಡಿ. ದೇವರು ನಿಮಗೆ ಒಂದು ನೂತನ ಕಾರ್ಯವನ್ನು ಮಾಡುತ್ತಾನೆ ಈ ವರ್ಷದಲ್ಲಿ. I am speaking to somebody who is having a suicidal thought after tasting this defeat. You feel that you should no longer live, you should commit suicide. ನೀವು ಬಂದು ಈ ರೀತಿಯಾಗಿ ಯೋಚನೆ ಮಾಡುತ್ತಿರಬಹುದು, ನಾನು ಆತ್ಮಹತ್ಯೆಗೆ ಒಳಗಾಗಬೇಕು. ದೇವರ ವಾಕ್ಯವನ್ನು ಕೇಳುವಾಗ ಇನ್ನು ಮುಂದೆ ನೀವು ಆಗುವುದಿಲ್ಲ. ಪ್ರಿಯರೇ, my dear friends, ನನಗೆ ಪ್ರಿಯವಾದಂತ delivering you from such kind of evil thoughts. ಒಂದು ವೇಳೆ ಇಂಥ ಒಂದು ದುಷ್ಪ್ರೇರಣೆಯಿಂದ ನೀವು ಕುಳಿತುಕೊಂಡಿರಬಹುದು. Suicide is not the real answer for your problems. ನಿಮಗೆ ಇಂಥ ಒಂದು ಕಾರ್ಯಕ್ಕೆ ಪರಿಹಾರ ಬರೀ ಆತ್ಮಹತ್ಯವಾಗುವುದಿಲ್ಲ. Depression is the real, it's not a solution for your problems. ಹಂಗಂದ್ರೆ ಈ ರೀತಿಯಾದ ಮನಸ್ಸಿನ ಒತ್ತಡ ಈ ಕಾರ್ಯಕ್ಕೆ ಕಾರಣವಾಗುವುದಿಲ್ಲ, ಪರಿಹಾರವಾಗುವುದಿಲ್ಲ. Faith brings things, makes things happen in your life. ಹಂಗಂದ್ರೆ ಈ ನಂಬಿಕೆ ನಿಮ್ಮ ಕಾರ್ಯವನ್ನು ಸಾಧಕಪಡಿಸುತ್ತದೆ. You read Hebrews chapter 11, you see how a man of faith lived, a woman of faith lived and received their rewards from the Lord. ಅಲ್ಲಿ ಎಬ್ರಿಯರ ಪತ್ರಿಕೆಯಲ್ಲಿ ನೋಡಬಹುದು, ದೇವರ ಮಹಿಳೆಯರು ಹೇಗೆ ಅವರು ದೇವರಿಂದ ಫಲಿತಾಂಶವನ್ನು ಉತ್ತರವನ್ನು ಪಡೆದುಕೊಂಡರು ಎಂಬುದಾಗಿ. Faith enables each one of us to speak to the mountains. ಈ ರೀತಿಯಾಗಿ ನಂಬಿಕೆ ಬೆಟ್ಟಗಳನ್ನು ನೋಡಿ ಮಾತನಾಡುವಂತೆ ಶಕ್ತಿ ಕೊಡುತ್ತದೆ. The mountain is in the middle of your journey which is not letting you to cross over. ಒಂದು ವೇಳೆ ನೀವು ನಡೆಯುವಂತ ಪ್ರಯಾಣದಲ್ಲಿ ಆ ಬೆಟ್ಟಗಳು ನಿಮ್ಮನ್ನು ನಡೆದು ಹೋಗದಂತೆ ತಡೆಯಬಹುದು. I am speaking to that mountains in the name of Jesus. ಆದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಬೆಟ್ಟಕ್ಕೆ ನೋಡಿ ಹೇಳುತ್ತೇನೆ, mountains of depth. ಹಂಗಂದ್ರೆ ಆ ಬೆಟ್ಟದ ಆಳಕ್ಕೆ. mountains of credit problems. ಅದು ಬಂದು ಮೌಂಟನ್ಸ್ ಎಂಬುದಾಗಿ ಹೇಳುವುದಾದ್ರೆ, ಬೆಟ್ಟಗಳು ಎಂಬುದಾದ್ರೆ ಸಾಲದ ಸಮಸ್ಯೆಗಳು. mountains of darkness. ಹಂಗಂದ್ರೆ ಆ ಬೆಟ್ಟಗಳ ಆ ಕತ್ತಲೆಯ ಕಾರ್ಯಗಳು. mountains of separated relationships. ಅಂದ್ರೆ ಆ ಬೆಟ್ಟದ ರೀತಿಯಾದಂತ ಸಂಬಂಧ ಕಡಿದುಕೊಳ್ಳುವಿಕೆ. it will break down. ಇದನ್ನೆಲ್ಲ ಒಡೆದು ಹಾಕುತ್ತದೆ. it will only collapse when you speak with faith. ನೀವು ಬಂದು ಈ ರೀತಿಯಾಗಿ ನಂಬಿಕೆಯಿಂದ ಮಾತಾಡುವಾಗ ಅದು ಗಲಿಬಿಲಿ ಆಗುತ್ತದೆ. how can I renew my faith? ಹೇಗೆ ನನ್ನ ನಂಬಿಕೆಯನ್ನು ಪುನರ್ಚೇತನಗೊಳ್ಳಬಹುದು? how to increase in faith? ಹೇಗೆ ನಾನು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬಹುದು? the world is full of hopeless situations. ಈ ರೀತಿಯಾದಂತ ಕಾರ್ಯ, ನಂಬಿಕೆ ಇಲ್ಲದಂತ ಕಾರ್ಯ ನಿಮ್ಮಲ್ಲಿ ಇರಬಹುದು. the world is full of hopelessness. ಹಂಗಂದ್ರೆ ಈ ಲೋಕ ಈ ರೀತಿಯಾಗಿ ಅಪನಂಬಿಕೆಯಿಂದ ತುಂಬಿರಬಹುದು. I cannot get the faith with the help of worldly people. ನನಗೆ ಬಂದು ಸಹಾಯ ಮನುಷ್ಯರಿಂದ, ಲೋಕದ ಪ್ರಕಾರ ಮನುಷ್ಯರಿಂದ ಬರುವುದಿಲ್ಲ. I cannot get help from all the wisdom of the world to increase in faith. ಈ ಲೋಕದ ಜ್ಞಾನದಿಂದ ನಾನು ಬಂದು ನಂಬಿಕೆಯನ್ನು ಹೆಚ್ಚಳಪಡಿಸಲು ಆಗುವುದಿಲ್ಲ. people talk about positive energy. ಅವರು ಬಂದು ಈ ರೀತಿಯಾಗಿ ಪಾಸಿಟಿವ್ ಎನರ್ಜಿಯಿಂದ ಮಾತಾಡಬಹುದು. but just speaking positive words I will not able to increase in my faith. ಆದ್ರೆ ಅಂತ ಒಂದು ಕಾರ್ಯದಿಂದ ನನ್ನ ನಂಬಿಕೆಯನ್ನು ನಾನು ಹೆಚ್ಚಳಪಡಿಸಿಕೊಳ್ಳಲು ಆಗುವುದಿಲ್ಲ. Romans 10:17 says, ರೋಮ 10:17 ಹೇಳುತ್ತದೆ, increase in faith comes by hearing the word of God. ಈ ರೀತಿಯಾಗಿ ನಂಬಿಕೆ ಹೇಗೆ ಬರುತ್ತದೆ ಅಂದ್ರೆ ದೇವರ ವಾಕ್ಯವನ್ನು ಕೇಳುವುದರಿಂದಲೇ. hearing the word of God brings increase in faith. ಆ ದೇವರ ವಾಕ್ಯವನ್ನು ಕೇಳುವುದರಿಂದಲೇ ನಮಗೆ ನಂಬಿಕೆಯಲ್ಲಿ ಆಧಾರವಾಗುತ್ತೇವೆ. that is why it's so important to hear God's word. ಆದುದರಿಂದ ತುಂಬಾ ಪ್ರಾಮುಖ್ಯವಾದದ್ದು ದೇವರ ವಾಕ್ಯವನ್ನು ಕೇಳುವಂತದ್ದು. that is why we should give our ears to God's word. ಆದುದರಿಂದಲೇ ನಾವು ದೇವರ ವಾಕ್ಯವನ್ನು ಕೇಳಬೇಕು. the more you immerse your thought in God's word, ನೀವು ದೇವರ ವಾಕ್ಯದಲ್ಲಿ ಬೇರೂರಿ ಬೆಳೆಯುವಾಗ, the more you soak your mind in God's word, ನೀವು ದೇವರ ವಾಕ್ಯದಲ್ಲಿ ನಿಮ್ಮ ಮನಸ್ಸನ್ನು ಹಿಡಿತವಾಗುವಾಗ, the deeper you go into God's word, ನೀವು ದೇವರ ವಾಕ್ಯದಲ್ಲಿ ಆಳವಾಗಿ ಹೋಗುವಾಗ, you receive the life from God. ದೇವರ ವಾಕ್ಯದಲ್ಲಿ ನೀವು ಜೀವವನ್ನು ಕಂಡುಕೊಳ್ಳುತ್ತೀರಾ. you receive that power from God. ನೀವು ದೇವರಿಂದ ಬಲವನ್ನು ಹೊಂದುತ್ತೀರಾ. and the rivers of revelation starts to flow from your belly. ಜೀವ ನದಿಯಾಗಿ ದೇವರಿಂದ ನಿಮಗೆ ಪ್ರಕಟಣೆ ಪಡೆದುಕೊಳ್ಳುತ್ತೀರಾ. you will become a channel of blessings to many.
ನೀವು ಅನೇಕರಿಗೆ ಆಶೀರ್ವಾದವಾಗಿ ಬದಲಾಗುತ್ತೀರಾ. You will become a living testimony of Lord Jesus Christ. ನೀವು ಯೇಸು ಕ್ರಿಸ್ತನಿಗೆ ಒಂದು ಜೀವವುಳ್ಳ ಸಾಕ್ಷಿಯಾಗಿ ಬದಲಾಗುತ್ತೀರಾ. My dear friend, ನನ್ನ ಸ್ನೇಹಿತರೆ, arise from your defeat. ನೀವು ಸೋಲಿನಿಂದ ಎದ್ದೇಳಿರಿ. God is empowering you through this program. ದೇವರು ಈ ಕಾರ್ಯದ ಮುಖಾಂತರ ನಿಮ್ಮನ್ನು ಶಕ್ತಿಗೊಳಿಸುತ್ತಾನೆ. He is healing you. ದೇವರು ನಿಮ್ಮನ್ನು ಸೌಖ್ಯಪಡಿಸುತ್ತಾರೆ. He is healing your family. ಆತ ನಿಮ್ಮ ಕುಟುಂಬವನ್ನು ಸೌಖ್ಯಪಡಿಸುತ್ತಾನೆ. He is healing your finances. ನಿಮ್ಮ ಎಲ್ಲ ಹಣದ ಕಾಸಿನ ರೀತಿಯಲ್ಲೇ ಬಿಡುಗಡೆ ಕೊಡುತ್ತಾರೆ. He is healing your situation. ನಿಮ್ಮ ಪರಿಸ್ಥಿತಿಯನ್ನು ಸೌಖ್ಯಪಡಿಸುತ್ತಾನೆ. He is healing your future. ನಿಮ್ಮ ಭವಿಷ್ಯವನ್ನು ಆತನು ಸೌಖ್ಯಪಡಿಸುತ್ತಾನೆ. Receive it in Jesus name. ಯೇಸು ಕ್ರಿಸ್ತನ ನಾಮದಲ್ಲಿ ಪಡೆದುಕೊಳ್ಳಿರಿ. Arise. ಎದ್ದೇಳಿರಿ. Arise. ಎದ್ದೇಳಿರಿ. Wake up. ನೀವು ಎಚ್ಚರಗೊಳ್ಳಿರಿ. The power of God is reviving you right now. ದೇವರ ಶಕ್ತಿ ನಿಮ್ಮನ್ನು ಪುನರ್ಚೇತನಗೊಳಿಸ್ತಾ ಇದೆ. It is reviving you right now. ನಿಮ್ಮನ್ನು ಉಜ್ಜೀವಿಸ್ತಾ ಮಾಡ್ತಾ ಇದೆ. It's reviving your soul right now. ಈಗಲೇ ನಿಮ್ಮ ಆತ್ಮನು ಪುಳಕಿತ ಮಾಡುತ್ತಾ ಇದೆ. Faith brings miracle. ನಂಬಿಕೆ ನಿಮ್ಮನ್ನು ಅದ್ಭುತವನ್ನು ತರುತ್ತದೆ. Faith helps us to tap supernatural things. ಹಂಗಂದ್ರೆ ನಂಬಿಕೆ ನಿಮ್ಮನ್ನು ಪ್ರಕೃತಿಗಿಂತ ಮೀರಿದಂತ ಕಾರ್ಯವನ್ನು ಮಾಡಲು ಸಹಾಯ ಮಾಡುತ್ತದೆ. Faith enables us to receive the goodness of God. ನಂಬಿಕೆ ನಿಮ್ಮನ್ನು ದೇವರ ಬಳಿಯಿಂದ ಒಳ್ಳೆತನವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ. Whenever we pray for the people, we pray, Lord, let your healing presence flow in their hands. ನಾವು ಯಾವಾಗೆಲ್ಲ ಪ್ರಾರ್ಥನೆ ಮಾಡುತ್ತೇವೆ ಜನರಿಗಾಗಿ, ದೇವರೇ ನಿನ್ನ ಅದ್ಭುತ ಹಸ್ತ ಅವರ ಮೇಲೆ ಇಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. Because Bible says only when we pray with faith, sick will be healed. ಯಾಕಂದ್ರೆ ಸತ್ಯವೇದ ಹೇಳುತ್ತದೆ ನಂಬಿಕೆಯಿಂದ ಮಾಡುವಂತ ಪ್ರಾರ್ಥನೆ ರೋಗಿಗೆ ವಾಸಿಯಾಗುತ್ತದೆ. Only when we pray with faith, the problems will be solved. ಹೇಗೆ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇವೆ ಆಗಲೇ ಸಮಸ್ಯೆಗೆ ಪರಿಹಾರವಾಗುತ್ತದೆ. Bible says the just lives by faith. ಹಂಗಂದ್ರೆ ಸತ್ಯವೇದ ಹೇಳುತ್ತದೆ ನೀತಿವಂತನ ನಂಬಿಕೆಯಿಂದಲೇ ಬದುಕ್ತಾನೆ ಎಂಬುದಾಗಿ. Without faith we cannot please God. ನಾವು ನಂಬಿಕೆಯಿಲ್ಲದೆ ದೇವರನ್ನು ಸಂತೋಷ ಪಡಿಸಲು ಆಗುವುದಿಲ್ಲ. Hebrews 11:6 says it is impossible to please God without faith. ಎಬ್ರೆಯ 11:6 ಹೇಳಲ್ಪಡುತ್ತದೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ನಂಬಿಕೆಯಿಲ್ಲದೆ ಯಾವುದನ್ನು ಪಡೆದುಕೊಳ್ಳಲು ಆಗುವುದಿಲ್ಲ. My friend, right now I am going to pray for your problems. ಈಗಲೇ ನನ್ನ ಸ್ನೇಹಿತನು ನಿನಗಾಗಿ ನಿನ್ನ ಸಮಸ್ಯೆಗಾಗಿ ಪ್ರಾರ್ಥಿಸುತ್ತೇನೆ. I am going to pray for your business. ನಿನ್ನ ಉದ್ಯೋಗಕ್ಕಾಗಿ ಪ್ರಾರ್ಥಿಸುತ್ತೇನೆ. I am going to pray for your studies. ನಿನ್ನ ವಿದ್ಯಾಭ್ಯಾಸಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. Are you ready to receive your miracle? ನೀನು ಪಡೆದುಕೊಳ್ಳಲು ಅದ್ಭುತವನ್ನು ಪಡೆದುಕೊಳ್ಳಲು ಸಿದ್ಧರಾಗಿದ್ದೀಯಾ? If you are really ready, ಈಗಲೇ ನೀನು ಸಿದ್ಧರಾಗಿರುವುದಾದರೆ, if you can join your hearts with me and agree for this miracle, ನನ್ನೊಟ್ಟಿಗೆ ನೀನು ಒಪ್ಪಂದ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡ್ರಿ, you will receive it in Jesus name. ನೀವು ಯೇಸು ಕ್ರಿಸ್ತನ ನಾಮದಲ್ಲಿ ಪಡೆದುಕೊಳ್ಳುತ್ತೀರಾ. Father, I release that blessings upon your people in the name of Jesus right now. ತಂದೆಯ ಯೇಸು ಕ್ರಿಸ್ತನ ನಾಮದಲ್ಲಿ ಜನರಿಗೆ ಕರ್ತನೆ ಪಡೆದುಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. We believe that you are able to do all things for your children. ನಾವು ನಂಬುತ್ತೇವೆ ನೀವು ಎಲ್ಲವನ್ನು ಮಾಡಲು ನಿನ್ನ ಮಕ್ಕಳಿಗೆ ಶಕ್ತನಾಗಿದ್ದೀಯಾ. Because you love us. ಯಾಕಂದ್ರೆ ನೀವು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದೀಯಾ. We are not worthy to receive our blessings. ನಮಗೆ ಯೋಗ್ಯತೆ ಇಲ್ಲ ಅದನ್ನು ಪಡೆದುಕೊಳ್ಳುವುದಕ್ಕೆ ಸ್ವಾಮಿ. But we believe in your favor. ಆದ್ರೆ ನಿನ್ನ ದಯ ಮೇಲೆ ನಮಗೆ ನಂಬಿಕೆ ಇದೆ. We believe in your mercies. ನಿನ್ನ ಕರುಣೆ ಮೇಲೆ ನಮಗೆ ನಂಬಿಕೆ ಇದೆ. You are a merciful Father. ನೀನು ಕರುಣಾ ನಿಧಿಯಾಗಿದ್ದೀಯಾ. Let your presence heal the sick bodies right now. ಕರ್ತನೆ ನಿನ್ನ ಪ್ರಸನ್ನತೆ ಅನಾರೋಗ್ಯದಲ್ಲಿ ಇರುವವರಿಗೆ ಆರೋಗ್ಯವನ್ನು ಕೊಡು ಸ್ವಾಮಿ. Let your merciful presence heal their businesses. ನಿನ್ನ ಕರುಣೆಯುಳ್ಳ ಕರ್ತನೆ ಕರುಣೆ ಸ್ವಾಮಿ ಅವರ ಬಿಸಿನೆಸ್ ಅನ್ನು ಕರ್ತನೆ ಸೌಖ್ಯಪಡಿಸಲಿ. Let your merciful presence heal their family relationships. ಕರ್ತನೆ ಅವರ ಕುಟುಂಬವನ್ನು ಕರ್ತನೆ ಸೌಖ್ಯಪಡಿಸು ನಿನ್ನ ಪ್ರಸನ್ನತೆಯಿಂದ. Thank you, Lord. ವಂದನೆ ಸ್ವಾಮಿ. Thank you for perfecting your healing in their life. ಕರ್ತನೆ ನಿನ್ನ ಸಂಪೂರ್ಣವಾದಂತ ಪ್ರಸನ್ನತೆ ಅವರನ್ನು ಸೌಖ್ಯಪಡಿಸುವುದಕ್ಕಾಗಿ ಸ್ತೋತ್ರ. I see a young daughter, you have been often with the thought of this suicidal is tempting you. ಒಂದು ಯುವತಿ ಬಂದು ಈ ರೀತಿಯಾಗಿ ಆತ್ಮಹತ್ಯೆ ಚಿಂತನೆಯಿಂದ ಇರುವುದನ್ನು ನಾನು ನೋಡ್ತಾ ಇದ್ದೇನೆ. My dear child of God, the Lord is delivering you from that thought right now. ನನ್ನ ದೇವ ಪುತ್ರಿಯೇ, ದೇವರು ಈಗಲೇ ಆ ಚಿಂತೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. Thank you, Holy Spirit. ವಂದನೆ ಪವಿತ್ರಾತ್ಮ. Thank you, Holy Spirit. ವಂದನೆ ಪವಿತ್ರಾತ್ಮ. I see a sister praying for a child. ಒಂದು ಸಹೋದರ ನೋಡ್ತಾ ಇದ್ದಾನೆ, ಒಂದು ಮಗುಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. I feel the warm presence of the Lord touching your stomach right now. ಈಗಲೇ ಒಂದು ಬೆಚ್ಚಗಿರುವಂತ ದೇವರ ಆತ್ಮ ನಿಮ್ಮನ್ನು ಹೊಟ್ಟೆಯನ್ನು ಮುಟ್ಟುತ್ತಾ ಇದೆ. Electrifying presence of the Lord is ministering to your sister. ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ತಾ ನನ್ನ ಸಹೋದರಿಯೇ. You will have a child. ನೀವೊಂದು ಪುತ್ರನನ್ನು ಪಡೆದುಕೊಳ್ತೀರಾ. You will conceive in shortly. ನೀವು ಅತಿ ಶೀಘ್ರದಲ್ಲಿ ಗರ್ಭ ಧರಿಸ್ತೀರಾ. Thank you, Lord. ವಂದನೆ ಸ್ವಾಮಿ. Thank you, Lord. ವಂದನೆ ಸ್ವಾಮಿ. I see a man who is in the midst of two decisions. ಒಂದು ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ, ನೀವು ಬಂದು ಎರಡು ತೀರ್ಮಾನಗಳೊಂದಿಗೆ ಸಿಲುಕಿದ್ದೀರಾ. Brother Benjamin,
ಸಹೋದರ The ಬೆಂಜಮಿನ್, Lord is touching you. ದೇವರು ನಿಮ್ಮನ್ನು ಮುಟ್ತಾ You are ಇದ್ದಾರೆ. not able to make right decision. ನಿಮಗೆ ಒಂದು ತೀರ್ಮಾನ ತೆಗೆದುಕೊಳ್ಳಲು ಆಗ್ತಾ ಇಲ್ಲ. You are struggling to make a decision. ನೀವು ತೀರ್ಮಾನ ತೆಗೆದುಕೊಳ್ಳಲು ಸ್ಟ್ರಗಲ್ ಆಗ್ತಾ ಇದ್ದೀರಾ. Brother Benjamin, ಸಹೋದರ the ಬೆಂಜಮಿನ್, Lord is touching you right now. ದೇವರು ನಿಮ್ಮನ್ನು ಸ್ಪರ್ಶಿಸುತ್ತಿದ್ದಾರೆ. He is giving you that heavenly instruction. ದೇವರು ಈಗಲೇ ಪರಲೋಕದ ಪ್ರಕಟಣೆಯನ್ನು ನಿಮಗೆ ಕೊಡ್ತಾ ಇದ್ದಾರೆ. Thank you, Lord. ವಂದನೆ ಸ್ವಾಮಿ. I see a businessman. ಒಂದು ಉದ್ಯೋಗಸ್ಥನ ನೋಡ್ತಾ ಇದ್ದೇನೆ. You are praying for your business. ನೀವೊಂದು ನಿಮ್ಮ ಬಿಸ್ನೆಸ್ ಗಾಗಿ ಪ್ರಾರ್ಥನೆ You ಮಾಡ್ತಾ are under ಇದ್ದೀರಾ. severe credit problem. ನೀವು ತುಂಬಾ ಸಾಲದ ಹೊರೆಯಲ್ಲಿದ್ದೀರಾ. Lord wants to heal your business. ದೇವರು ನಿಮ್ಮ ಉದ್ಯೋಗವನ್ನು ಸೌಖ್ಯಪಡಿಸ್ತಾನೆ. The Lord is going to expand your business. ದೇವರು ನಿಮ್ಮ ಉದ್ಯೋಗವನ್ನು ವಿಸ್ತಾರ ಮಾಡ್ತಾರೆ. Support the kingdom of God's work. ನೀವು ದೇವರ ಸೇವೆಗಾಗಿ ಸಹಾಯ ಮಾಡ್ರಿ. Thank you, Lord, for this miracle. ದೇವರೇ ಈ ಅದ್ಭುತಕ್ಕಾಗಿ ನಿಮಗೆ ಸ್ತೋತ್ರ. Cancer be healed. ಈಗಲೇ ಕ್ಯಾನ್ಸರ್ ರೋಗ ಗುಣವಾಗಲಿ. Which kidneys are not functioning, let it function right now. ಈಗಲೇ ಕಿಡ್ನಿಗಳು ಚಲನವಲನ ಆಗಲಿ ಸ್ವಾಮಿ. Cardiac problems be healed. ಹೃದಯದ ರೋಗಗಳು ಸೌಖ್ಯವಾಗಲಿ. Arthritis be healed. ಎಲ್ಲ ಮೂಳೆ ತೊಂದರೆಗಳು ಸೌಖ್ಯವಾಗಲಿ. Skin disease be healed. ಚರ್ಮ ರೋಗ ಸೌಖ್ಯವಾಗಲಿ. I'm talking to the businessman who's watching this program right now. ಈಗಲೇ ಒಂದು ಉದ್ಯೋಗ ಮಾಡುವಂತ ಒಂದು ವ್ಯಕ್ತಿಯನ್ನ ನೋಡ್ತಾ ಇದ್ದೇನೆ. Businessman. ಆ ಒಂದು ಉದ್ಯೋಗ ಮಾಡುವಂತ So disappointed. ಆತನು ತುಂಬಾ ನಿಶಕ್ತಿಯಿಂದಿದ್ದ. Lord says, start giving to the kingdom of God. ನೀವು ಈಗ ದೇವರ ರಾಜ್ಯಕ್ಕಾಗಿ ಕೊಡಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. This year you will see the expansion. ನೀವು ಈ ವರ್ಷದಲ್ಲಿ ಒಂದು ವಿಸ್ತಾರವನ್ನು ನೋಡುತ್ತೀರಾ. You will see many more projects coming your way. ನಿಮ್ಮ ಉದ್ಯೋಗದಲ್ಲಿ ಅನೇಕ ಯೋಜನೆಗಳು ಬರುವುದನ್ನು ನೋಡುತ್ತೀರಾ. I thank you all for watching this program. ಈ ಕಾರ್ಯಕ್ರಮ ನೋಡುತ್ತಿರುವಂತ ನಿಮ್ಮೆಲ್ಲರಿಗೂ ವಂದನೆಗಳು. I am very sure that you will be blessed through this word. ನಾನು ತುಂಬಾ ನಂಬಿಕೊಂಡಿದ್ದೇನೆ ಈ ಕಾರ್ಯಕ್ರಮ ಮುಖಾಂತರ ನೀವು ದೇವರ ವಾಕ್ಯದ ಮುಖಾಂತರ ಆಶೀರ್ವಾದ ಹೊಂದಿದ್ದೀರಾ ಎಂಬುದಾಗಿ. Our heart and prayer is to see you prosper in everything. ನೀವು ಎಲ್ಲದರಲ್ಲೂ ಅಭಿವೃದ್ಧಿ ಹೊಂದಬೇಕು ಎಂಬುದಾಗಿ ನಮ್ಮ ಆಕಾಂಕ್ಷೆಗಳು. May the Lord increase you. ದೇವರು ನಿಮ್ಮನ್ನು ಹೆಚ್ಚಳಪಡಿಸಲಿ. I humbly request you to prayerfully support you if you have been led by the Spirit to support this good mission to reach the unreached. ನಮ್ಮ ತಾಳ್ಮೆಯಾದಂಥ ವಿಜ್ಞಾಪನೆ ಏನೆಂದರೆ, ಎಲ್ಲೆಲ್ಲಿ ಸುವಾರ್ತೆ ಹೋಗಲಿಲ್ಲವೋ ಅಲ್ಲೆಲ್ಲ ಸುವಾರ್ತೆ ಸಾರುವುದಕ್ಕಾಗಿ ಈ ಕಾರ್ಯಕ್ರಮಕ್ಕಾಗಿ ನಿಮ್ಮ ಸಹಾಯ ಹಸ್ತವನ್ನು ಚಾಚಿರಿ. With so much of money you have been investing to produce this program to bring joy in the hearts of many. ಅನೇಕರ ಹೃದಯದಲ್ಲಿ ಸಂತೋಷವನ್ನು ತರುವುದಕ್ಕಾಗಿ ನಾವು ಅನೇಕ ಹಣಕಾಸುಗಳ ಮುಖಾಂತರ ಈ ಕಾರ್ಯಕ್ರಮವನ್ನು ತುಂಬಾ ಸಂಕಷ್ಟದಿಂದಲೇ ಪ್ರಾರಂಭ ಮಾಡ್ತಾ ಬರುತ್ತಿದ್ದೇವೆ. For sure that those who support, they've been blessed. ಅವರು ಬಂದು ಯಾರು ಸಹಾಯ ಮಾಡ್ತಾರೆ ಅವರು ಖಂಡಿತವಾಗಿ ದೇವರ ಆಶೀರ್ವಾದ ಪಡೆದುಕೊಳ್ತಾರೆ. I request you to join your hands with me to take this word of the Lord across the nation. ಈ ರೀತಿಯಾಗಿ ನಿಮ್ಮ ಬಳಿಯಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈ ದೇವರ ವಾಕ್ಯವನ್ನು ಅಂಗೀಕರಿಸಿ ನೀವು ಸಹಾಯ ಹಸ್ತವನ್ನು ಚಾಚಬೇಕಾಗಿ ನಿಮ್ಮಲ್ಲಿ ವಿನಂತಿ. Watch us in the same channel next time. ಬರುವ ವಾರವೂ ಇದೇ ಚಾನೆಲ್ ಮುಖಾಂತರ ನಾವು ಭೇಟಿಯಾಗೋಣ. May the Lord bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.